ಸ್ನೇಹದಲ್ಲಿ ತುಂಬಿರಿ, ಚೆನ್ನಾಗಿರಿ, ಎಲ್ಲರ ಹತ್ರನು ಚೆನ್ನಾಗಿರಿ, ಖುಷಿ ಕೊಡಿ, ಖುಷಿ ತಗೊಳ್ಳಿ, ಎಂಜಾಯ್ ಮಾಡಿ ಇರೋಷ್ಟು ದಿನ. ಓಕೆ ಬಾಯ್. ಓಕೆ ಲಕ್ಷ್ಮಿ, ಬಾಯ್ ಬಾಯ್ ಬಾಯ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರ ವ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಎಂಜಾಯ್ ಮಾಡಿ. ಫುಲ್ಲು ರೆಸಾರ್ಟ್ ಬಗ್ಗೆ, ನಮ್ಮ ಬಗ್ಗೆ ಹೆಂಗೆ ಮಾಡಿದ್ವಿ ಅನ್ನೋದು ಈ ವಿಡಿಯೋದಲ್ಲಿ ಫುಲ್ ಅಪ್ಲೋಡ್ ಆಗಿದೆ. ಫುಲ್ ವಿಡಿಯೋನ ನೀವು ದಯವಿಟ್ಟು ಒಂದ್ಸಲ God bless you. May God bless you. Happy birthday to you. Happy birthday. ಮಾಡ್ತಾ ಇದೆಯಾ? ಸ್ಟ್ರೈಟ್ ಮಾಡೆ ನೀನು, ಕಟ್ ಮಾಡ್ಬಿಡು. ಕಟ್ ಮಾಡ್ಬಿಟ್ಟು ಮಾಡು. ಮಾಡೋಣ ಅಂತ ಬಂದಿದ್ದೀನಿ ಗಾಯ್ಸ್. ಅಯ್ಯೋ, ನಾನು ಹೂವು ಬೇರೆ ಬಿಚ್ಕೊಂಡ್ಬಿಟ್ಟೈತೆ ಅಂಟಿ. ಅಲ್ಲಿ ಹೂವು ಸಿಕ್ತಾ? ಹಿಂಗೆಲ್ಲ ಇಟ್ಕೊಂಡಿದ್ವಿ, ಅದು ನಾನು ಬಿಚ್ಚಾಕ್ಬಿಟ್ಟೆ. ನೋಡಿ ರೆಸಾರ್ಟಲ್ಲಿ ಇದು ನೋಡಿಲ್ಲಿ ಅಮ್ಮ, ಇವೆಲ್ಲ ಆಂಟಿ ಆಡ್ತೀರಾ? ಮಂಜು ಹೋಗ್ತೇನೆ, ಹೋಗು ಮತ್ತೆ. ಹೋಗ್ ಫಸ್ಟ್. ನಿನ್ಗೆ ಅದು ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ. ಫಸ್ಟ್ ಕೈ ಇಟ್ಕೊಳ್ಳಿ ಎಲ್ಲರೂ. ಫೋಟೋ ತೆಗಿ ಹಾಗೆ. ಸಾಕು ಸಾಕು ಸಾಕು. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಅಲ್ಲೇ ಫೋಟೋ ತೆಗಿತಾ ಇದ್ದಾರಾ? ನಾವು ರೆಸಾರ್ಟಿಗೆ ಬಂದು ರೀಚ್ ಆಗಿ ಸುಮಾರು ಹೊತ್ತಾಗಿತ್ತು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಆ ಸವಿತಾ ಅನ್ನೋರ ಬರ್ತ್ಡೇ ಆಲ್ರೆಡಿ ನಿಮಗೆ ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ. ಅವ್ರದ್ದು ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಚೆನ್ನಾಗಿ. ಮತ್ತು ಅಲ್ಲಿ ಗೇಮ್ಸ್ ಎಲ್ಲ ಇತ್ತು. ನಾವಿಬ್ಬರು, ನಾನು ಮತ್ತು ಸೌಮ್ಯ ಉಯ್ಯಾಲೆ ಆಡೋದಾಗಿರ್ಬೋದು, ಯಾರ್ಯಾರಿಗೆ ಯಾವ್ಯಾವ ಗೇಮ್ಸ್ ಬೇಕು ಅದನ್ನು ಅವರು ಆಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ನಿಜವಾಗ್ಲೂ ಫ್ರೆಂಡ್ಶಿಪ್ ಡೇ ಅನ್ನೋದನ್ನ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಿದ್ದು ಆ ಒಂದಿನ ತುಂಬ ಸ್ಪೆಷಲ್ಲಾಗಿ ನಾವು ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಏನಂತ ಅಂದರೆ ಎಲ್ಲನೂ ಚೆನ್ನಾಗೇ ಆಯಿತು, ಚೆನ್ನಾಗೂ ಇತ್ತು. ಆ ಗೇಮ್ಸು ಕೂಡ ತುಂಬ ಕೇರ್ಫುಲ್ಲಾಗಿ ಆಂಟಿ ತುಂಬ ಮುತುರೋಜಿಯಿಂದ ಮಕ್ಕಳನ್ನ ಹೆಂಗೆ ನೋಡ್ಕೊತಾರೋ, ಚಿಕ್ಕ ಮಕ್ಕಳನ್ನ ಆ ಥರ ನೋಡಿಕೊಂಡು ಎಷ್ಟು ಮುದ್ದಾಗಿ ಕೇರ್ ಮಾಡಿಕೊಂಡು ನಮ್ಮನ್ನು ಅವರು ಆಟ ಆಡಿಸ್ತಾಯಿದ್ರು ಅಂದರೆ ನನಗೆ ನಿಜವಲ್ಲೂ ಅದು ಫೀಲ್ ಆಯಿತು. ಅಲ್ಲಿ ಒಂಥರ ತಾಯಿ ಮಕ್ಕಳ ಸಂಬಂಧ ಅನ್ನೋದಿದೆಯಲ್ಲ, ಅದು ನನಗಲ್ಲಿ ಹಾರ್ಟ್ ಟಚ್ ಆಯಿತು. ನಾನು ಇಟ್ಕೊತೀನಿ ಅತ್ತೆ ನೀನು ಹುಷಾರು ಅನ್ನೋದಿದೆಯಲ್ಲ, ಆ ಒಂದು ಮಾತುಗಳು ನಮಗೆ ಒಂಥರ ಯಾವಾಗಲೂ ಹೃದಯನ ತಟ್ಟುತ್ತೆ. ಇನ್ನು ಇವ್ರ ಬಗ್ಗೆ ಹೇಳಬೇಕು ಅಂದರೆ ಸುಮಾ ಅಂತ. ಇವ್ರ ಮುಂದೆಲ್ಲ ನಾವು ನಾಚಿಕೆಗಿಡಬೇಕು, ಯಾಕೆಂದರೆ ಇವರು ಈ ವಯಸ್ಸಲ್ಲಿ ಅವ್ರ ವಯಸ್ಸು ಬೇಡ, ಬಟ್ ನಮ್ಮೆಲ್ಲರಿಗಿಂತ ತುಂಬ ದೊಡ್ಡವರು, 20 ಇಯರ್ಸ್ ದೊಡ್ಡವರು ಅಂದ್ಕೊಳ್ಳಿ. ಎಷ್ಟು ಚೆನ್ನಾಗಿ ಮುದ್ದಾಗಿ ಗೇಮೆಲ್ಲ ಆಡಿಕೊಂಡು ಅದೆಲ್ಲ ಇರಲಿ, ಸ್ವಿಮ್ಮಿಂಗ್ ಮಾಡಿದ್ರು. ಅದು ನನಗೆ ಖುಷಿಯಾಗಿರೋದು. ಆ ವಿಡಿಯೋ ನಾನು ಮುಂದೆ ನೋಡ್ತಾ ಹೋದರೆ ಸಿಗುತ್ತೆ ನಿಮಗೆ. ಆ ಥರ ಜೋಶು ಇರಬೇಕು. ಒಂದು ಟ್ರಿಪ್ಪಿಗೆ ಬಂದಾಗ ಎಲ್ಲರಿಗೂ ಅವರ ಮನಸ್ಥಿತಿ, ವಯಸ್ಸು ಅದು ಯಾವುದನ್ನು ನೋಡದೆ ಎಲ್ಲರಿಗೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ಅಂಥ ಒಂದು ಯಾರು ಮನೋಭಾವನ ಬೆಳೆಸ್ಕೊಂಡಿರ್ತಾರೋ ಸೊ ಅವರು ಎಲ್ಲೋದ್ರೂ ಸಕ್ಸಸ್ ಆಗ್ತಾರೆ, ಎಲ್ಲೋದ್ರೂ ಚೆನ್ನಾಗಿ ಎಲ್ಲರಿಗೂ ಪ್ರೀತಿನ ಹಂಚ್ತಾರೆ ಅನ್ನೋದು ನನ್ನ ಒಂದು ಮಾತು. ಮತ್ತು ಅಲ್ಲಿ ಜಿಪ್ ಲೈನ್ ಆಗಿರ್ಬೋದು ಎಲ್ಲ. ಇವಳು ನನ್ನ ತಂಗಿ, ಅವಳಂತೂ ಕ್ರೇಜಿ. ಹೋಗಿ ಜಿಪ್ ಲೈನಲ್ಲಿ 2-3 ಸಲ ಹಾಡು ಬಂದುಬಿಟ್ಲು. ನನಗೆ ಸ್ವಲ್ಪ ಭಯ ಆಯಿತು. ತುಂಬ ಚೆನ್ನಾಗಿ ಆಟ ಆಡಿದ್ಲು ಅವಳಂತೂ, ನೋಡ್ತಾ ಇರ್ಬೋದು. ಮತ್ತು ಅಷ್ಟೇ ಆಗೋದು. ಸ್ವಲ್ಪ ಕತ್ತಿತ್ತು. ಇಲ್ಲೇ ಇಲ್ಲಿ ಇವಳು ಯಾಕೆ ಮಧ್ಯದಿಂದ ಹತ್ತು ನೀನು ಅತ್ತೆ ಮಧ್ಯದಿಂದ 3 ರೆಡ್ಡು
ಬೇರೆ 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 ಹಾಂ ಪರವಾಗಿಲ್ಲ ಹತ್ತಿರಲ್ಲ ಓಕೆ ತೆಗ್ದಿದ್ದೀನಿ ಪೋಸ್ ಕೊಡಿ ಹಿಂದಕ್ಕೆ ಹೋಗು ಅವಳು ಹಾಂ ಬನ್ನಿ ಫಸ್ಟ್ ಕೈ ಇಟ್ಕೊಳ್ಳಿ ಎಲ್ಲರೂ. ಫೋಟೋ ತೆಗಿ ಹಾಗೆ ಸಾಕು ಸಾಕು ಸಾಕು. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಫೋಟೋ ತೆಗಿತಾ ಇದ್ದಾರಾ? ಫೋಟೋಸ್ ಆಗ್ತಾ ಇರುತ್ತೆ. ಇದು ಮತ್ತೆ ಆನ್ ಮಾಡಿದ್ರೆ ಇದಾಗುತ್ತೆ. ಇವರೇ ನೋಡಿ ನಮ್ಮ ಬರ್ತ್ಡೇ ಗರ್ಲ್. ಸೂಪರಾಗಿ ಎಂಜಾಯ್ ಮಾಡಿದ್ರು ನಮ್ಮ ಜೊತೆ. ಫಸ್ಟ್ ಟೈಮ್ ಬಂದಿದ್ರು. ಆ ಥರ ನಮ್ಗೆ ಯಾರಿಗೂ ಫೀಲ್ ಕೊಡದೆ ಖುಷಿಯಾಗಿ ಮುದ್ದಾಗಿ ಓಡಾಡಿಕೊಂಡು ಎಲ್ಲರ ಜೊತೆ ಚೆನ್ನಾಗಿ ಗೇಮ್ಸ್ ಎಲ್ಲ ಆಡಿಕೊಂಡು ಸ್ವಿಮ್ಮಿಂಗ್ ಪೂಲಲ್ಲಿ ಎಲ್ಲರ ಜೊತೆ ಡ್ಯಾನ್ಸ್ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡಿದ್ವಪ್ಪ ನಾವಂತ. ಯಾ ಹೋಗಿದ್ದು ನಾವು ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ನು ಜೊತೆಗೆ ಅವ್ರ ಬರ್ತ್ಡೇ ಎರಡನ್ನೂ ಒಟ್ಟೊಟ್ಟಿಗೆ ಸೆಲೆಬ್ರೇಟ್ ಮಾಡಿಕೊಂಡು 2 ಕೇಕ್ ತೊಗೊಂಡೋಗಿದ್ವಿ. ಅವ್ರಿಗೆ ಫಸ್ಟು ನಾವು ಬರ್ತ್ಡೇ ಬೇಬಿಗೆ ಕಟ್ ಮಾಡಿಸಿ ಇನ್ನು ನಾವು ಅಲ್ಲಿ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟೋದಾಗಿರ್ಬೋದು ಮತ್ತು ಅವ್ರಿಗೆ ಕೇಕ್ ತಿನ್ನಿಸೋದಾಗಿರ್ಬೋದು ಎಲ್ಲನೂ ಒಂಥರ ಕಾಮಾಗಿ ಚೆನ್ನಾಗಿ ನಡೀತು. ನಾವು ಅಂದ್ಕೊಂಡಿದ್ವಿ ಅಂದರೆ ನಮಗೊಂದು ಮಿಸ್ ಆಯಿತು ಅಂದರೆ ಬೇಜಾರು, ಮೇಲ್ಕೋಟೆಗೆ ಹೋಗೋಕ್ಕಾಗಲಿಲ್ಲ ಅನ್ನೋದು. ಬಟ್ ಅದನ್ನೆಲ್ಲ ಅಲ್ಲಿಗೆ ಬಿಟ್ಟು ನಾವು ಪೂರ್ತಿ ದಿನ ತುಂಬಾ ಎಂಜಾಯ್ ಮಾಡಿದ್ವಿ. ನೀವು ನೋಡ್ತಾ ಇರ್ಬೋದು ನಮ್ಮ ಫ್ರೆಂಡ್ಸ್ ಎಲ್ಲ ಅವ್ರಿಗೆ ವಿಶ್ ಮಾಡ್ತಾ ಇದ್ದಾರೆ. ಹೊಸಬ್ರು ಅಂತ ನಮ್ಗೆ ಯಾರಿಗೂ ಫೀಲ್ ಆಗದೆ ಇರೋ ರೀತಿ ಅವರು ಇದ್ದರು, ನಾವು ಹಾಗೆ ಅವ್ರಿಗೆ ಒಳ್ಳೆ ಕಂಫರ್ಟ್ ಝೋನ್ನ ಕೊಟ್ವಿ ಅಂತ ಭಾವಿಸ್ತೀನಿ. ಸವಿತವ್ರೆ, ನೀವು ಈ ವ್ಲಾಗ್ನ ನೋಡಿದ್ರೆ ಪ್ಲೀಸ್ ಆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆಯಿತಾ. ಏಕೆಂದರೆ ಹೊಸಬ್ರು ಫಸ್ಟ್ ಡೇ ಅವ್ರು ಬಂದಿದ್ದ ದಿನವೂ ತುಂಬ ಸ್ಪೆಷಲ್ ಆಗಿತ್ತು. ಬರ್ಡೇ ದಿನ ಮತ್ತು ಫ್ರೆಂಡ್ಶಿಪ್ ಡೇ ದಿನ. ವಿ ಆರ್ ವೆರಿ ವೆರಿ ಹ್ಯಾಪಿ. ನಾನು ಈಗಲೂ ಖುಷಿ ಇದೆ ನನಗೆ. ಬಂದಿದ್ದು ಹೊಸಬ್ರು ಯಾರಾದರೂ ಜಾಯ್ನ್ ಆಗ್ತಾರೆ ಅಂತ ಅಂದರೆ ಒಂದೊಂಥರ ಒಳ್ಳೆ ಖುಷಿ. ಏಕೆಂತಂದರೆ ನಮ್ಮ ಟೀಮ್ ಇದೆಯಲ್ಲ ದೊಡ್ಡದಾಗಬೇಕು, ಚೆನ್ನಾಗಿರಬೇಕು, ಒಳ್ಳೆ ಬಾಂಡಿಂಗ್ ಬೆಳಿಬೇಕು ಎಲ್ಲರಿಗೂ. ಇನ್ನೊಂದೇನೆಂದರೆ ನಮ್ಮ ಒಂದು ಗ್ರೂಪಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿದೆ ಒಬ್ರಿಗೊಬ್ರಿಗೆ. ಅದು ಒಂದು ಕೆಲವೊಂದು ಸತಿ ಏನೂ ಮಾಡೋಕ್ಕಾಗಲ್ಲ, ಓಕೆ, ಬಟ್ ಗುಡ್. ಇನ್ನಲ್ಲೇ ಫೋಟೋಶೂಟ್ಗೂ ಜಾಗಗಳಿರೋ ಅಂಥದ್ದು. ಆ ರೆಸಾರ್ಟ್ ಬಗ್ಗೆ ಹೇಳಬೇಕಂತಂದರೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಬ್ಯಾಕ್ಗ್ರೌಂಡು, ಅಲ್ಲಿ ಒಂದು ಈ ಕಡೆ ಸುಮಾರಿದೆ. ನಾವು ಎಲ್ಲನೂ ಸುತ್ತಿ ನಮಗೆ ರೀಲ್ಸ್ ಮಾಡೋಕ್ಕೇ ಒಂದಿನ ಬೇಕಾಗಿರುತ್ತೆ ಅನ್ಕೋತೀನಿ ನಾನು. ಯಾಕೆಂದರೆ ಏನು ಪ್ರಾಕ್ಟೀಸ್ ಮಾಡಿರಲ್ಲ, ಅಲ್ಲೋಗಿ ತೆಗೆದುಬಿಡೋದು ಮಾಡೋದು. ಕೆಲವೊಂದು ಚೆನ್ನಾಗಿ ಬರುತ್ತೆ, ಕೆಲವೊಂದು ಚೆನ್ನಾಗಿ ಬರಲ್ಲ. ಬಟ್ ನಾವು ಅದನ್ನೆಲ್ಲ ಮೈಂಡ್ ಮಾಡಲ್ಲ. ಹೆಂಗೆ ಬರುತ್ತೋ ಹಂಗೆ ಆಕ್ಸೆಪ್ಟ್ ಮಾಡಿಕೊಂಡು ನಾವು ಮುಂದಕ್ಕೆ ಹೋಗೋ ಅಂಥದ್ದು ನಮ್ಮ ಉದ್ದೇಶ. ಇವಾಗ ಟೈಮು 1:30 ಆಯಿತು. ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಲಂಚ್ ಟೈಮು, ಲಂಚಿಗೆ ಬಂದಿದ್ದೀವಿ. ಏನೇನಿದೆ ಅಂತ ತೋರಿಸ್ತೀನಿ, ನೋಡೋಣ. ಅಲ್ಲೇ ನೋಡಿ, ನಮ್ಮದು ಡ್ರೆಸ್ ಚೇಂಜ್ ಆಗೋಯ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿದೆ. ಹಾಂ, ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟು ಹ್ಯಾಂಡ್ ವಾಶ್ ಮಾಡೋಣ, ಯಾಕಂದ್ರೆ ತುಂಬ ಗಲೀಜು. ಅಯ್ಯೋ, ಅಷ್ಟೆಲ್ಲ ಏನು ಗೊತ್ತಾ, ಜಿಪ್ ಲೈನು ಎಷ್ಟೆಷ್ಟು ಜನ ಮುಟ್ಟಿರ್ತಾರೆ, ಅದೆಲ್ಲ ಮುಟ್ಟಿದ್ವಿ. ನಾನ್ ವೆಜ್ನಲ್ಲಿ ಹಂಗೆ ಬರ್ತಾ ಇದ್ವಿ. ನಾನ್ ವೆಜ್ಜು ಫುಲ್ಲು ಬ್ಯಾಟಿಂಗು. ನೀವು ಬನ್ನಿ, ಬ್ಯಾಟ್ ಮಾಡೋಣ. RG ರೆಸಾರ್ಟಿಗೆ ಬನ್ನಿ.
ಕೈ ತೊಳ್ಕೊಳ್ಳೋದು ಅದಕ್ಕೆ. ಮುದ್ದೆ ಏನಿದು? ಚಿಕನ್ ಪೆಪ್ಪರ್ ಡ್ರೈ. ಇದೇನು ಸರ್ ಇದು? ನಾಟಿ ಕೋಳಿ ಸಾಂಬಾರು. ನಾಟಿ ಕೋಳಿ ಸಾಂಬಾರು. ಬಿರಿಯಾನಿ. ಹಾಂ ಹಾಕಿ ಬಿರಿಯಾನಿ. ಚಿಕನ್ ಬಿರಿಯಾನಿ. ಎಗ್ಗಿರಲ್ವಾ ಈಗ? ಓಕೆ ಓಕೆ ಕುತ್ಕೊಳ್ಳೆ. ಅಲ್ಲಿ ಹೋಗ್ಬಿಡೋಣ, ಫ್ಯಾನ್ ಹತ್ರ ನಡಿ. ಫ್ಯಾನ್ ಹತ್ರ ಹೋಗೋಣ, ಸೆಕೆ ಆಗ್ತಾಯಿದೆ. ಅಲ್ಲಿ ಹ್ಞೂ ನಡಿ. ನಾವು ಫ್ಯಾನ್ ಹತ್ರ ಹೋಗ್ತಾ ಇದ್ದೀವಿ. ಲಕ್ಕಿಲಿ ಟೈಮ್ ಎಷ್ಟು ಚೆನ್ನಾಗಿದೆ ನೋಡಿ. ಹಬ್ಬ ಇವಾಗ ಟೈಮ್ ಬಂದು 2:15 ಆಗಿದೆ. 2:15 ನಮ್ಮದೆಲ್ಲ ಮುಗೀತು, ಊಟ ಎಲ್ಲ ಮುಗೀತು. ಇವಾಗ ರೈನ್ ಡ್ಯಾನ್ಸು ಸ್ವಿಮ್ಮಿಂಗು ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಬನ್ರ ಬೇಗ. ಅಯ್ಯೋ ಅದನ್ನ ಜೋಡಿಸೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ ನನಗೆ, ಏನು ಮಾಡೋಕ್ಕಲ್ಲ. ಏನೇ ನಾವು ಬರೋ ಅಷ್ಟೊತ್ತಿಗೆಲ್ಲ ನಿಂತೋಗೈತೆ. ಓ ಇದ್ದಾರೆ, ಜನ ಇದ್ದಾರೆ, ಜನ ಸ್ವಿಮ್ಮಿಂಗ್ ಪೂಲಲ್ಲಿ ಇದ್ದಾರೆ ಜನ, ಬಟ್ ಎಲ್ಲ ನಿಂತೋಗಿದೆ ಅಷ್ಟೇ. ಇಲ್ಲಿ ನೋಡಿ, ಈ ಸ್ವಿಮ್ಮಿಂಗ್ ಪೂಲ್. ಗೈಸ್ ಚೆನ್ನಾಗಿ ತಿಂದುಬಿಟ್ರು, ನಿದ್ದೆ ಬರ್ತೈತೆ. ಇವಾಗ ಕೂತವ್ರೆ, ತೂಡಿಸ್ತವ್ರೆ, ನಿದ್ದೆ ಬರ್ತೈತೆ ಇವ್ರಿಗೆ. ಅಲ್ಲಿಗೆಲ್ಲ ಆಕ್ಟಿವ್ ಆಗಿರೋರು ಇವ್ರೊಬ್ರೆ. ಇವ್ರಂತೂ ನಿದ್ದೆ ಮಾಡೇ ಎದ್ದು ಬಂದ್ರು. ಮತ್ತೆ ಸುಮ್ಮನೆನಾ? ನೇತ್ರ ಹೇಳಿದಾಳೆ ಚೆನ್ನಾಗಿ ನೋಡ್ಕೊಂತೀವಿ ಅಂತ, ಯಾವ ಟೈಮ್ಗೆ ಏನು ಬೇಕೋ ಕೊಡ್ತಾಳೆ, ಎಲ್ಲಿ ಬೇಕೋ ಕರ್ಕೊಂಡು ಹೋಗ್ತಾಳೆ. ಎಸ್ ಎಸ್ ಅಲ್ವಾ? ಓಕೆ ಏನ್ ಬೇಕೋ ಎಂಜಾಯ್ ಮಾಡಿಸ್ತಾಳೆ. ಆ ಎಂಜಾಯ್ಗೆ ನಾವು ಕಾಯ್ತಾ ಇದೀವಿ ಅಷ್ಟೇ. ಎಂಜಾಯ್ ಮಾಡ್ತಾ ಹೌದಾ? ನೀವು ನಮ್ಮ ಜೊತೆ ಕೂರ್ಗಕ್ಕೆ ಬರ್ಬೇಕು. ಅಲ್ಲಿರೋ ಮರ, ಗೇಟು, ಗೋಡೆ ಯಾವುದನ್ನು ಬಿಟ್ಟಿಲ್ಲ ನಾವು. ಕಲ್ಲು ಬಂಡೆ ಎಲ್ಲದ್ರ ಮೇಲೂ ಫೋಟೋಗಳು ತೊಗೊಂಡ್ಬಿಟ್ಟಿದ್ದೀವಿ. ನಮ್ಮಷ್ಟು ಯೂಸ್ ಮಾಡ್ಕೊಂಡಿದ್ದು ಆ ರೆಸಾರ್ಟ್ನ ಬೇರೆ ಯಾರೂ ಇಲ್ಲ ಅನ್ಕೋತೀನಿ. ಅಷ್ಟು ಚೆನ್ನಾಗಿ ನಾವೆಲ್ಲ ಆಕ್ಯುಪೈ ಮಾಡಿಕೊಂಡು ಅದನ್ನು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇರೋ ಅಷ್ಟೊತ್ತು ತುಂಬ ಚೆನ್ನಾಗಿತ್ತು ಎಲ್ಲ. ಅದು ಹೋದ ಕಡೆ ಈ ಥರ ಎಂಜಾಯ್ ಮಾಡೋದಿದೆಯಲ್ಲ, ಅದು ಮೇಯ್ನು. ಏನೇ ಗೇಮ್ಸ್ ಆಗಿರ್ಬೋದು, ಏನಾದರೂ ಸರಿ, ಅವ್ರವ್ರಿಗೆ ಏನೇನು ಇಷ್ಟನೋ, ಏನೇನು ಎಂಜಾಯ್ ಮಾಡಬೇಕು ಅದನ್ನೆಲ್ಲ ಪರಿಪೂರ್ಣವಾಗಿ ಮಾಡಿಕೊಂಡು ಬರ್ತಾಯಿದ್ರು. ಇದು ಇನ್ನೊಂದು ಫೋಟೋಶೂಟ್, ಒಂದು ಬ್ಯಾಕ್ಗ್ರೌಂಡು. ಇಲ್ಲಿ ನಾವು ಕೂತ್ಕೊಂಡು ಒಂದಷ್ಟು ರೀಲ್ಸ್ ಎಲ್ಲ ಮಾಡಿಕೊಂಡ್ವಿ. ಸಂಗೀತ ಹಂಗೆ ಫೋಟೋ ಮಾಡಿ. ಈ ಸ್ನೇಹ ಸಂತೋಷ. ಅಯ್ಯಪ್ಪ ಕಾಲೆಲ್ಲ ನೋಯ್ತಾವೆ. ಹೌದು, ಕಾಲು ನೋವುತ್ತೆ ಅಂತ ಬುಡು 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 ಅಂತ ಹೋಗಿದ್ದಾಳೆ. ಕಾಲು ನೋವುತ್ತಿದ್ದು ಅದ್ರಲ್ಲಿ ಹೋಗ್ಬೋದೆ? ಆಗುತ್ತೆ ಅದರಲ್ಲಿ. ಇನ್ನು 2:30 ಅಷ್ಟೊತ್ತಿಗೆ ನಾವೆಲ್ಲ ಹೋಗಿ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಅಂತ ಮಾತಾಡಿಕೊಂಡು ಎಲ್ಲ ಸ್ವಿಮ್ಮಿಂಗ್ ಡ್ರೆಸ್ನ ಹಾಕ್ಕೊಂಡು ಹೋದ್ವಿ. ಅಲ್ಲಿ ಏನು ಒಂದು ನಮಗೆ ಅಚ್ಚರಿ ಕಾಯ್ದಿದ್ದು ಅಂದರೆ, ನಮ್ಗೆ ಯಾರಿಗೂ ಸ್ವಿಮ್ಮಿಂಗ್ ಬರೋಲ್ಲ ಆಯಿತಾ. ಅದೊಂದು ಬೇಜಾರು. ಎಲ್ಲೋದ್ರೂ ನಮಗೆ ಎಲ್ಲನೂ ಆಡ್ತೀವಿ, ಸ್ವಿಮ್ಮಿಂಗ್ ಬರಲ್ವಲ್ಲ ಅನ್ನೋದು, ನಮ್ಮ ಟೀಮಲ್ಲಿ ಯಾರಿಗೂ ಬರೋಲ್ಲ ಅನ್ನೋದು ನಮಗೆ ಬೇಜಾರಿತ್ತು. ಬಟ್ ಏನು ಗೊತ್ತಾ, ವಯಸ್ಸು ಎಷ್ಟೇ ಇದ್ರೂ ನೋಡಿ ಅಳ್ತಾ ಇದ್ದೀವಿ ಸ್ವಿಮ್ಮಿಂಗ್ ಬರಲ್ಲ ಅಂತ. ಇದು ನಾನು ವಾಯ್ಸು ಕೊಡಬೇಕು, ಏಕೆಂದರೆ ಅದು ಸಾಂಗು ಹೋಗ್ತಾಯಿತ್ತು. ನಾವೆಲ್ಲ ಸುಮ್ಮನೆ ಕಟ್ಟೆ ಮೇಲೆ ಕೂತಿದ್ದೀವಿ, ನಮಗೆ ಸ್ವಿಮ್ಮಿಂಗೇ ಬರೋದಿಲ್ಲ ಅಂತ ಹತ್ಕೊಂಡು ಸುಮ್ಮನೆ ಬೇಜಾರು ಮಾಡ್ಕೋತಾ ಇದ್ವಿ. ಯಾಕೆ ಅಂತ ನಿಮಗೆ ಹೇಳ್ತೀನಿ ನೋಡಿ, ಮುಂದೆ ವಿಡಿಯೋ ಬರುತ್ತೆ.
ಈಗ ನೋಡ್ತಾ ಇದ್ದೀರಲ್ಲ ಈ ಲೇಡಿ ನಮ್ಮ ಜೊತೆ ಬಂದಿದ್ದು ಸುಮಾ ಅಕ್ಕ ಅಂತ. ಇವ್ರಿಗೆ 60+ ಆಗಿದೆ. ಎಷ್ಟು ಚೆನ್ನಾಗಿ ಸ್ವಿಮ್ ಮಾಡ್ತಾ ಇದ್ದಾರೆ. ಅವ್ರ ಮುಂದೆ ನಾವೆಲ್ಲ ಹುಡುಗಿರು ವೇಸ್ಟ್ ಅನಿಸ್ಬಿಡ್ತು. ಅದಕ್ಕೆ ನಮಗೆ ಅಳು ಬರ್ತಾಯಿತ್ತು. ಹತ್ಕೊಂಡು ಸುಮ್ಮನೆ ನೋಡಿ ಅವ್ರು ಎಷ್ಟು ಖುಷಿಯಾಗಿ ಸ್ವಿಮ್ ಮಾಡ್ತಾಯಿದ್ರು. ನಿಮ್ಮ ಮುಂದೆ ನಾವು ಏನಕ್ಕೂ ಬೇಡ ಅಂದ್ಕೊಂಡು ನಮಗೆ ನಾವೇ ಕಾಲು ಎಳ್ಕೊಂಡು ಸ್ವಲ್ಪ ಹೊತ್ತು ಹರಟೆ ಹೊಡೆದು ಇದು ಮಾಡ್ಕೊತಾ ಇದ್ವಿ. ಅಂತ ಅಂದರೆ ಅಲ್ಲಿ ಸ್ವಲ್ಪ ಮಕ್ಕಳು ಜಾಸ್ತಿ ಇದ್ದರು, ಸಂಡೇ ಇರೋದ್ರಿಂದ ಮಕ್ಕಳು ಜಾಸ್ತಿ ಇದ್ದರು. ನಾವು ಅಷ್ಟೊಂದು ಕಂಫರ್ಟಬಲ್ ಆಗಿರಲಿಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ. ಓಕೆ ಅಂತ ಫೀಲ್ ಆಗ್ತಾಯಿತ್ತು. ಇನ್ನೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಏನಪ್ಪ ಅಂತಂದರೆ ಅಲ್ಲಿ ಡ್ರೆಸ್ಸಿಂಗ್ ರೂಮು ಸ್ವಲ್ಪ ನಿಜವಾಗ್ಲೂ ಚೆನ್ನಾಗಿಲ್ಲ. ಅದನ್ನು ನಾವು ಕಂಪ್ಲೇಂಟ್ ಕೂಡ ಮಾಡಿದ್ವಿ ಅವ್ರಿಗೆ. ಯಾಕೆ ಅಂತಂದರೆ ಫುಲ್ಲು ಗ್ಲಾಸ್ ಹಾಕ್ಬಿಟ್ಟಿದ್ದಾರೆ, ಒಂದು ಸ್ವಲ್ಪ ಗೋಡೆ ಕಟ್ಬಿಟ್ಟು. ನಾವು ಒಳಗಡೆ ಡ್ರೆಸ್ ಚೇಂಜ್ ಮಾಡ್ತಾಯಿದ್ರೆ ಆಚೆಯಿಂದ ಜೆಂಟ್ಸ್ ಕೂಡ ನೋಡ್ಬೋದು ಮತ್ತು ವಿಡಿಯೋ ಫೋಟೋ ತೊಗೊಬೋದು. ಅದೆಲ್ಲ ಚೆನ್ನಾಗೇ ಇರಲ್ಲ. ಅದೊಂದು ನೋಡ್ಕೊಬೇಕು. ನೀವು ಯಾರಾದರೂ ರೆಸಾರ್ಟ್ಗೆ ಹೋಗ್ತೀನಿ ಅಂದರೆ ದಯವಿಟ್ಟು ಅದೆಲ್ಲ ಒಂದು ಸಲ ಚೆಕ್ ಮಾಡಿಕೊಂಡು ಹೋಗಿ. ಫಸ್ಟ್ ಆಫ್ ಆಲ್ ಲೇಡೀಸ್ಗೆ ಮೇಯ್ನು ಬೇಕಾಗಿರೋ ಅಂಥದ್ದೇ ಸೇಫ್ಟಿ. ಅದು ಸೇಫ್ಟಿ ಮುಖ್ಯ. ಅದಕ್ಕೆ ನಾನು ಹೇಳ್ತಾ ಇರೋದು. ಇನ್ನೊಂದೇನಪ್ಪ ಅಂದರೆ ಇವಾಗೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಬೇಗ ಆ್ಯಕ್ಟಿವ್ ಆಗಿಬಿಡ್ತಾರೆ, ಬೇಗ ತೆಗೆದು ಅಪ್ಲೋಡ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಹೇಳೋದು, ಯಾವುದೇ ಹೆಣ್ಮಕ್ಳು ನಾವೇ ಹೋಗಿರ್ತೀವಿ ಮತ್ತು ಅವ್ರ ಹತ್ರ ಏನೇ ಮಾಡಿದ್ರೂ ವೇಸ್ಟ್ ಆಫ್ ಟೈಮು, ನಮ್ಮದೇ ಮಾನ ಮರ್ಯಾದೆ ಹೋಗುತ್ತೆ. ಅದಕ್ಕೋಸ್ಕರ ಹೇಳೋದೇನಂತಂದರೆ ಫಸ್ಟು ಆ ಸೇಫ್ಟಿ ನೋಡಿಕೊಂಡು ಆಮೇಲೆ ನೀವು ಬುಕ್ ಮಾಡ್ಕೊಳ್ಳಿ. ನಮಗದೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು ಯಾರದೇ ರೆಸಾರ್ಟಲ್ಲಿ. ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಕಂಪ್ಲೇಂಟ್ ಕೂಡ ಅಲ್ಲಿ ರೈಸ್ ಮಾಡಿದ್ದೀವಿ. ಏನಂತ ನೀವು ಮಾಡಿದ್ದೀರಾ, ಊಟದ ಬಗ್ಗೆ ಇರ್ಬೋದು, ಇಲ್ಲಿ ಎಲ್ಲ ಚೆನ್ನಾಗಿದೆ. ಬಟ್ ನಮಗೆ ತುಂಬ ಮುಜುಗರ ತಂದಿದ್ದು ಅನ್ನಂದರೆ ಡ್ರೆಸ್ಸಿಂಗ್ ರೂಮು ಕಚ್ಚಡವಾಗಿ ಇತ್ತು. ಅದು ನಮಗೆ ಭಾಳ ಬೇಜಾರಾಯಿತು. ಯಾಕೆಂದರೆ ಎಸ್ಪೆಷಲಿ ಹುಡುಗಿರಿಗೆ. ಆಮೇಲೆ ಏನು ಮಾಡಿದ್ರಪ್ಪ ಅವರು ಅಂತಂದರೆ, ನಾವು 6 o'clockಗೆಲ್ಲ ನೀರೇ ನಿಲ್ಲಿಸ್ಬಿಟ್ಟಿದ್ರು ವಾಶ್ರೂಮ್ಗೆ ಹೋಗ್ಲಿಕ್ಕೆ. ಕೆಲವು ಹೆಣ್ಮಕ್ಳಿಗೆ ಏನೇನೋ ತೊಂದರೆಗಳಿರುತ್ತೆ. ಅದನ್ನೆಲ್ಲ ಅವರು ಸ್ವಲ್ಪ ನೋಡ್ಕೊಬೇಕು. ಎಲ್ಲರೂ ಹೋದ್ಮೇಲೆ ಅವರು ನೀರನ್ನ ಸ್ಟಾಪ್ ಮಾಡಬೇಕಾಗಿತ್ತು. ನಾವಲ್ಲಿ ಇರುವಾಗಲೇ ರೆಸಾರ್ಟಲ್ಲಿ ಇರುವಾಗಲೇ ಅವರು ನೀರೆಲ್ಲ ಸ್ಟಾಪ್ ಮಾಡಿದರು. ವಾಶ್ರೂಮ್ಗೆ ಹೋಗೋರಿಗೆಲ್ಲ ಎಷ್ಟು ಪ್ರಾಬ್ಲಮ್ ಆಗುತ್ತೆ, ಅಥವಾ ಇನ್ ಕೇಸ್ ಏನೋ ಪ್ರಾಬ್ಲಮ್ಗಳು ಗೊತ್ತೇ ಇರುತ್ತಲ್ವ ಎಲ್ಲರಿಗೂ. ಅದು ಸ್ವಲ್ಪ ಬೇಜಾರಾಯಿತು ನಮಗೆ. ಆ ಮ್ಯಾನೇಜರ್ ಹತ್ರ ಕೂಡ ನಾವು ಮಾತಾಡಿ ಬಂದ್ವಿ. ನೋಡಿ ಹೆಂಗೆಲ್ಲ ಲಗೇಜ್ ಹೊತ್ಕೊಂಡು ಹೋಗ್ತಾ ಇದ್ದೀವಿ. ಟಿಟಿಗೆ ಹಾಕ್ಬಿಡೋಣ, ವಾಪಸ್ ಹೋಗ್ಬೇಕಲ್ಲ. ನಮ್ಮ ಟೈಮ್ ಮುಗೀತು. ರಾಂಗ್ ಬಂದ್ವಾ? ಹಿಂಗೆ ಹಾಂ ಆಡ್ಬೇಕಂತ ಕ್ರೇಜಿಗೆ ಬೆಲ್ಟ್ ಹಾಕ್ಕೊಂಡು ಇಲ್ಲಿಂದ ಹೋಗ್ತಾ ಇದ್ದೀವಿ. ಅಯ್ಯೋ, ನಮ್ಮಂಥ ಹುಚ್ಚುಗಳು ಎಲ್ಲೂ ಸಿಗಲ್ಲ. ಸ್ವಿಮ್ಮಿಂಗು, ರೈನ್ ಡ್ಯಾನ್ಸ್ ಎಲ್ಲ ಆದಮೇಲೆ ಇನ್ನೇನು ಈವ್ನಿಂಗು ಸ್ನ್ಯಾಕ್ಸ್ ಟೈಮ್ ಆಯಿತು. ಅಷ್ಟೊತ್ತಿಗೆ 5 o'clock ಆಗಿತ್ತು. ನಾವು ಕಾಫಿ ಮತ್ತು ಬಜ್ಜಿ ತಿನ್ನೋಣ, ಕಾಫಿ ಕುಡಿಯೋಣ ಅಂತ ಡ್ರೆಸ್ ಎಲ್ಲ ಮತ್ತೆ ಚೇಂಜ್ ಮಾಡಿಕೊಂಡು ಎಲ್ಲ ರೆಡಿ ಆಗಿಬಿಟ್ಟು ಹೋದ್ವಿ. ಅಲ್ಲಿ ಅವರೆಲ್ಲ ಆ ಕಡೆ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತಿದ್ರು. ಯಾಕೆಂದರೆ ಎಲ್ಲರಿಗೂ ಡಾನ್ಸ್ ಮಾಡಿ ಸಿಕ್ಕಾಬಿಟ್ಟೆ ಟಯರ್ಡ್ ಆಗಿಬಿಟ್ಟಿದ್ರು. ಅಷ್ಟೊತ್ತಿಗೆ ರಿಲ್ಯಾಕ್ಸೇಷನ್ ಬೇಕಾಗಿತ್ತು ಅವ್ರಿಗೂ. ಎಲ್ಲ ಒಂದು ಕಡೆ ಅಚ್ಚುಕಟ್ಟಾಗಿ ಕೂತ್ಕೊಂಡ್ಬಿಟ್ಟಿದ್ರು ಚೆನ್ನಾಗಿ ಫ್ರೆಶ್ ಆಗಿ. ಅದು ಇನ್ನೊಂದೇನೆಂದರೆ ಕಾಫಿ ಮಾಡಿಸ್ಕೊಂಡು ಕುಡಿದಿದ್ದು ನಾವು. ಯಾಕೆ ಶುಗರ್ ಹಾಕ್ಬಿಟ್ಟಿರ್ತಾರಂತೆ, ಎಲ್ಲ ಲೆಸ್ಸು ನಾವು ಕುಡಿಯೋದು. ಇವ್ರು ಸ್ವಲ್ಪ ಲೆಸ್ ತೊಗೊತಾರೆ ಎಲ್ಲರೂ. ಹಾಗಾಗಿ ಲೆಸ್ಸು ಸ್ಟ್ರಾಂಗ್ ಬೇಕು ಅಂತ ಹೇಳಿ ಮಾಡಿಸ್ಕೊಂಡು ಕುಡ್ದಂಥದ್ದು ಕಾಫಿನ ಎಲ್ಲರೂ. ಅದೊಂಥರ ಎಲ್ಲ ಮುಗಿದ್ಮೇಲೆ ಮನೆಗೆ ಹೋಗ್ಬೇಕಲ್ಲ ಅನ್ನೋ ಬೇಜಾರಾಗ್ತಾಯಿತ್ತು. ಏನು ಮಾಡೋದು, ಹೋಗಲೇಬೇಕಲ್ಲ. ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಲ್ಲ, ಅಷ್ಟು ಖುಷಿ ನಮಗೆ ಸಾಕಾಗಿತ್ತು. ಅದನ್ನು ಒಳ್ಳೆ ನೆನಪುಗಳನ್ನ ಇಟ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾಯಿದ್ವಿ. ಅಲ್ಲಿ ಟೀ ಕಾಫಿ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ನಾನು ಊಟದ ಬಗ್ಗೆ ಏನೂ ಮಾತಾಡಲ್ಲ. ನನಗೆ ಒಂದೇ ಒಂದು ಕಂಪ್ಲೇಂಟ್ ಏನಪ್ಪ ಅಂತಂದರೆ ಡ್ರೆಸ್ಸಿಂಗ್ ರೂಮ್ದೇ ತುಂಬ ಬೇಜಾರಾಗಿದ್ದು ಅದು. ಓಕೆ, ಮಧುರ್ ಟಿಫನ್ ಹತ್ರ ನಿಲ್ಸೋಣ. ಓಕೆನಾ? ಕಾಫಿ ಚೆನ್ನಾಗಿಲ್ಲ, ಟೀ ತುಂಬ ಚೆನ್ನಾಗಿದೆ. ಟೀ ಚೆನ್ನಾಗಿತ್ತು, ನಾನು ಕುಡಿದೆ. ಟೀ ಚೆನ್ನಾಗಿತ್ತು. ಈಗ ಬೆಳಗ್ಗೆ
ಹೌದಾ ಹೇಳಲಿಲ್ಲ ನಾನು. ಅಯ್ಯಪ್ಪ ಸೈಕಲ್ ನೆನ್ಸ್ಕೊಬಿಟ್ಟು ಜೀವ ಡಕ್ಕಂತದ್ದು ನನಗೆ. ಕೂತ್ಕೊಳ್ಳೋವರೆಗೂ ಹೋಗೋರ್ಗು ಅಷ್ಟೇ. ಆಮೇಲೆ ಅಲ್ಲ ಇವ್ರಿಗೆ ಬರ್ತ್ಡೇ ಗಿಫ್ಟ್ ಏನು ಕೊಟ್ಟಿಲ್ಲ, ಅದಕ್ಕೆ ಹಾಡು ಹೇಳಿ. ಒಂದ್ ಕೆಲಸ ಮಾಡಿ, ಬೇಜಾರಾಗ್ತಾ ಇದೆ. ಲಾಸ್ಟ್ ಕಾಫಿ ಕುಡಿತಾ ಓಕೆ ಓಕೆ, ಏನು ಅಷ್ಟೊಂದೇನು ಇದಿಲ್ಲ. ಊಟ ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು ಅಷ್ಟೇ. ನಾವೆಲ್ಲ ಸಿಕ್ಕಿರೋದು ನೀವೆಲ್ಲ ನಿಮ್ ಬಗ್ಗೆ ಮಾತಾಡಂಗಿಲ್ಲ ನಾನು. ಮತ್ತೆ ಹೇಳ್ಬೇಕು ತಾನೇ ಅದು. ಅದೆಲ್ಲ ಇನ್ನು ಅದು ಇದ್ರಲ್ಲಿ ಹೇಳಂಗಿಲ್ಲ, ರೆಸಾರ್ಟ್ ಬಗ್ಗೆ ಹೇಳಿರೋದು ಇವಾಗ ಅಷ್ಟೇ. ಹಂಗ ಅಯ್ಯೋ ಬನ್ನಿ ಬನ್ನಿ ಬನ್ನಿ. ವೆಲ್ಕಮ್ ಟು ಮದ್ದು ಟಿಫನ್ಸ್. ಫ್ರೆಂಡ್ಸ್ ಅಲ್ವಾ, ಕ್ಲೋಸ್ ಫ್ರೆಂಡ್ಸ್. ಇಲ್ಲ ನಿಜವಾಗ್ಲೂ ಏನಂತಂದ್ರೆ ಈಗ ಸೌಮ್ಯ ಮತ್ತೆ ನೇತ್ರನಲ್ಲಿ ಡಿಫ್ರೆನ್ಸ್ ಏನು ಅಂತ ಅನಿಸ್ತಿಲ್ಲ, ಬಿಕಾಸ್ ಇವತ್ತು ವೆರಿ ಕ್ಲೋಸ್ ಫ್ರೆಂಡ್ಸ್. ಅದನ್ನ ಇವತ್ತು ಆಲ್ರೆಡಿ ನಾ ಅಬ್ಸರ್ವ್ ಮಾಡಿದ್ದೀನಿ. ಬಟ್ ಏನಂದ್ರೆ ಇಬ್ಬರು ಸೇರ್ಸೋದಕ್ಕೆ ಒಂದೇ ಸಲ ಒಪಿನಿಯನ್ ಕೊಟ್ಬಿಡೋಣ, ಅದೇ ಅಷ್ಟೇ, ಇನ್ನೇನಿಲ್ಲ ಅಲ್ವಾ. ಸೊ ನೀನು ಹೇಳು ಹೇಗೆ ಅಂದ್ರೆ ಅದೇ ಭಾಗ್ಯ ಅಂದ್ರು ಫಸ್ಟ್ ಏನೇನೆ ನಂದು ಈ ಸಲ ನಾನೇನು ಅರೇಂಜ್ ಮಾಡ್ತಿಲ್ಲ ಸವಿತಾ. ಆ್ಯಕ್ಚುಲಿ ನೇತ್ರನೇ ಮತ್ತೆ ಸೌಮ್ಯ ಅಂತಿದ್ದಾರೆ, ಅವರೇನೆ ಮಾಡ್ತಿರೋದು. ನನಗೆ ಮಾಡ್ತೀರಾ ಅಂತ ಗೊತ್ತಿದೆ, ಬಟ್ ಇಷ್ಟೆಲ್ಲ ರೀಲ್ಸ್ ಮಾಡ್ತೀರಾ ಅಂತ ಗೊತ್ತಿರಲಿಲ್ಲ. ಬಟ್ ಐ ಎಂಜಾಯ್ಡ್. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ನೀವಿಬ್ಬರು ತುಂಬಾ ಲೈವ್ಲಿ, ಎಷ್ಟು ಎಂಜಾಯ್ ಮಾಡ್ತೀರಾ ಲೈಫ್ನ ಅಂತ ರಿಯಲಿ ಖುಷಿ ಆಯಿತು. ಹೀಗೆ ಇರಿ ಯಾವಾಗಲೂ, ನಿಮ್ಮ ಫ್ರೆಂಡ್ಶಿಪ್ ಕೂಡ ತುಂಬ ಚೆನ್ನಾಗಿ ಹಾಗೆ ಇರಲಿ, ಯಾವಾಗಲೂ ಹಾಗೆ ಇರಲಿ. ಸೊ ಭಾರಿ ಖುಷಿ ಆಯಿತು. ಅಂದರೆ ಈ ಇಷ್ಟು ಜನ ಮಧ್ಯೆ ಇದ್ರು ಕೂಡ ಅವರು ಎಷ್ಟು ಒಳ್ಳೆ ವಿಡಿಯೋನ ನಿಮಗೆ ತೋರಿಸಿದಾರ, ನಿಜ ಖುಷಿ ಆಯ್ತು ಸೌಮ್ಯ. ಸೊ ಹೀಗೆ ಇರಿ ಇಬ್ರು. ಬಟ್ ನಿಮ್ಮಿಬ್ಬರನ್ನ ಫ್ರೆಂಡ್ಶಿಪ್ ಅಲ್ಲಿ ನಾನಂತೂ ಎಂಜಾಯ್ ಮಾಡಿದ್ದೀನಿ. ಈಗ ಇನ್ನೂ ಒಂದು ಅಷ್ಟು ಟ್ರಿಪ್ ಅನ್ನ ಮಾಡೋದಕ್ಕೆ ಅದು ಬರೀ ಒಂದ್ ದಿವಸದಲ್ಲ, ಇನ್ನೊಂದು 3-4 ದಿವಸ ಆ ತರ ಟ್ರಿಪ್ ಎಲ್ಲ ಮಾಡೋಣ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನನ್ನ ಅವಳ ಬಾಂಡಿಂಗ್ ತುಂಬಾ ಶಾರ್ಟ್ ಪೀರಿಯಡ್, ಇದು ಜಾಸ್ತಿ ಇಲ್ಲ. ಆಕ್ಚುಲಿ 1.5 year ಅಷ್ಟೇ ಆಗಿರೋದು. ಎಲ್ಲರಿಗೂ ಅದು ಕಾಣಿಸೋದು ಏನೋ ವರ್ಷಗಟ್ಲೆ ಇದೆ ಅಂತ ಅನ್ಸುತ್ತೆ. ನಾನಾಗೆ ಅನ್ಕೊಂಡೆ, ಇಲ್ಲ ಈಗಲೇ 1.5 year ಇಂದಾನೆ ನಾವು ಇಷ್ಟು ಬಾಂಡಿಂಗ್ ಆಗಿರೋದು. ಆಲ್ಮೋಸ್ಟ್ 2 years ಅಂತಾನ ಅನ್ಬೋದು ಬೇಕಿದ್ರೆ. ಆದ್ರೆ ಈ ಬೇಗ ಅದು ಎಷ್ಟು ಜೆಲ್ ಆಗಿದೀವಿ ಇಬ್ರು ಅಂತಂದ್ರೆ ಅದು ಹೇಳಕ್ಕೆ ಆಗಲ್ಲ. ಅವಳು ಬಿಟ್ಟು ನಾನಿರಲ್ಲ, ನನ್ ಬಿಟ್ಟು ಅವಳು ಇರಲ್ಲ. ಅವಳಿಗೇನು ನಾನೇನೋ ತಗೊಳ್ಳೋ ಗೊತ್ತಿಲ್ಲ, ಅವಳೇನಂತ ನನಗೆ ಏನ್ ಗೊತ್ತಾ ಸೌಮ್ಯ, ಸೊ ಫ್ರೆಂಡ್ಶಿಪ್ ನಾಟ್ ಎ ಪೀರಿಯಡ್, ಖಂಡಿತ ನಿಜವಾಗಿ ಅನ್ನೋದು ನಾನು ತುಂಬಾ ಇದಾಗಿ ಯಾವ್ದು ಅನುಭವನೇ ಅನುಭವ. ಬೆಳಗ್ಗೆ ಅವ್ಳು ಕೇಳಿದ್ಲೆ, ನನಗ್ ಮಾತಿಲ್ದಲ್ಲ ನಾನು ಏನು ಹೇಳಕ್ ಆಗಿರ್ಲಿಲ್ಲ. ಅದು ತುಂಬಾ ಸಲ ಹೇಳಿದೀನಿ ಅವಳಿಗೆ, ಆದ್ರೆ ನಿಮ್ಗಳ ಮುಂದೆ ಹೇಳಿರ್ಲಿಲ್ಲ. ಅದನ್ನೇ ಹೇಳ್ತಾ ಇದೀನಿ ಅಷ್ಟೇ. ಅದ್ ಹೇಗೆ ಹಂಗೆ ಇಟ್ಕೊಳ್ಳಿ ಲೈಫ್ ಲಾಂಗ್ ಎಲ್ಲ ಅದನ್ನ. ಚೆನ್ನಾಗಿ ಮಾಡಿದೀನಿ ವಿಡಿಯೋ. ಬೇಡ ಅಂದ್ರೂ ಅವಳಿಗೆ ಗೊತ್ತು ನಾನು ಏನಕ್ ಬೇಡ ಆಮೇಲೆ ಸರಿ ಹೋಗ್ತಾಳೆ ಬಿಡು ಅನ್ನೋದು ಅವಳಿಗೆ ಗೊತ್ತಿರುತ್ತೆ. ಅವಳೇನಾದ್ರೂ ಬೇಡ ಅಂದ್ರೆ ನನಗೆ ಅರ್ಥ ಆಗಿರುತ್ತೆ, ಅವಳು ಇದಕ್ಕೆ ಬೇಡ ಅಂದಿದ್ದಾಳೆ, ಏನೋ ಇರೋದಕ್ಕೆ ಹಂಗ ಆಡಿದಾಳೆ ಅಂತ ಅಂದ್ಬಿಟ್ಟು. ನಾನು ಅದಕ್ಕೆ ಸೈಲೆಂಟ್ ಆಗ್ತೀನಿ, ಕ್ವಶನ್ ಮಾಡೋದಿಲ್ಲ. ಆಮೇಲೆ ಅವಳೇ ಹೇಳ್ಬಿಡ್ತಾಳೆ ಅದನ್ನ. ಆ ತರ ಫುಲ್ ಇಬ್ರಿಗೂ ಏನು ಅಂದ್ರೆ ಸಖತ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೂಪರ್ ಸೂಪರ್. ಓಕೆ, ನೆಕ್ಸ್ಟ್ ಅದೇ ನಾವು ಒಂದು ವಿಶ್ ಮಾಡ್ತೀವಪ್ಪ, ನಿಮ್ಮ ಈ 1.5 ವರ್ಷದಲ್ಲಿ ಆಗಿರೋ ಈ ಫ್ರೆಂಡ್ಶಿಪ್ ಖಂಡಿತ ನಿಮ್ಮಿಬ್ಬರು ಕೊನೆವರೆಗೂ ಇರ್ಲಿ. ಉಳಿಸ್ಕೊಳ್ಳಿ, ಚೆನ್ನಾಗಿ ಉಳಿಸ್ಕೊಳ್ಳಿ, ಹಾಗೆ ಇರಿ ಸದಾ. ಥ್ಯಾಂಕ್ ಯು. ಓಕೆ, ಲತನ್ ಹತ್ರ ಹೋಗೋಣ. ಸಾರಿ, ಸುಮಾ ಅಕ್ಕನ ಹತ್ರ ಹೋಗೋಣ. ಸ್ನೇಹ ಅಂದ್ರೆ ನಿದರ್ಶನ, ಸೌಮ್ಯ ಮತ್ತು ನೇತ್ರ ಎಲ್ಲ ಸ್ನೇಹ. ಎಷ್ಟು ಬಾಂಡಿಂಗ್ ಆಗಿದೆ, ಎಷ್ಟು ನಂಬಿಕೆ ಇದೆ, ಎಷ್ಟು ಅವರಿಬ್ಬರ ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನೋದು ಒಂದು ಇದು. ಆಮೇಲೆ ನೇತ್ರ ಒಂದು ಸೌಮ್ಯ ಬಗ್ಗೆ ಒಂದು ಟಾಕ್ ಕೊಟ್ಲು. ಸ್ನೇಹ ನನಗೆ ಸೌಮ್ಯ ಅಂದರೆ ಯಾವ ಥರ, ಹೆಂಗೆ, ಏನು ಅಂತ ಅದು ತುಂಬಾ ಇಷ್ಟ ಆಯಿತು ನನಗೆ. ಇಷ್ಟು ಕ್ಲೋಸ್ ಅಂತ
ಅಂತ ನನಗ್ ಗೊತ್ತಿರ್ಲಿಲ್ಲ. ನಾನು ಇರ್ತೀನಿ. ತುಂಬಾ ಇಷ್ಟ ಆಯ್ತು. ಚಿರಕಾಲ ಇರಲಿ ಈ ಸ್ನೇಹ. ಚಿರಕಾಲ ಇರಲಿ. ಇನ್ಯಾರ ಹೇಳ್ತೀರಪ್ಪ ನಮ್ಮ ಬಗ್ಗೆ, ಪೆಟ್ಟಾಳ್ರ ಬಗ್ಗೆ? ಆಂಟಿ ನೀವೇನಾರ ಹೇಳಿ. ಗೊತ್ತಿದೆ ಎಲ್ಲ ನನಗೂ ಗೊತ್ತಿದೆ. ಇಲ್ಲ ಕೊಡೋಣ. ನೀನು ಕಾಣಿಸಲ್ಲ ಎಲ್ಲರೂ. ನೀವ್ ಹೇಳಿಲ್ಲ ತಾ ಹೇಳಿದ್ನಲ್ಲ ಆಗ್ಲೇ. ನಮ್ ಬಗ್ಗೆ ಏನ್ ಹೇಳ್ಬಿಟ್ರ? ಹೇಳಿದ್ನಲ್ಲ. ಹಾಕೊಂಡ್ ಚೆಚ್ತವ್ರ. ಹೇಳು 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 ಅದೇನು ಹೇಳಿ ಹೇಳಿ ಹೇಳಿಸ್ಕತ್ತ. ಅವ್ರು ಮಾತಾಡೋದೇನ್ ಗೊತ್ತ? ನೀವ್ ಹೇಳಿ ಬೇಗ ಬೇಗ. ಟ್ಯಾಲೆಂಟೆಡ್ ಗರ್ಲ್ ಅಪ್ಪ. ಹಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ನನ್ಗೆ ಇಷ್ಟ ಆಯ್ತು. ಹಾ ಹಾ ಸ್ವಲ್ಪ ಫ್ರೆಂಡ್ಲಿ ಆಗು ಮಾತಾಡ್ತಾರೆ, ದೊಡ್ಡವ್ರ ಹತ್ರ ಚಿಕ್ಕವ್ರ ಹತ್ರ ಎಲ್ಲಾರ ಹತ್ರ ಚೆನ್ನಾಗಿ ಮಾತಾಡ್ತಾರೆ. ಹಾ. ಥ್ಯಾಂಕ್ಸ್ ಅ ಲಾಟ್. ಓಕೆ ಆಂಟಿ ಟೆಲ್ ಮಿ. ಓಕೆ ಓಕೆ ಅಕ್ಕ ನಮ್ ಬೇಬಿ ಗೊತ್ತು. ಆದ್ರೂ ಅವಳಿಗೆ ಏಜ್ ಡಿಫ್ರೆನ್ಸ್ ಅದೆಲ್ಲ ಏನು ನೋಡ್ತೀರಾ? ಎಲ್ಲರೂ ಮಿಂಗಲ್ ಆಗಿ ಖುಷಿಯಾಗಿ ಇರಿಸ್ತಾಳೆ ಎಲ್ಲರೂ. ವೆರಿ ಸ್ವೀಟ್ ಗರ್ಲ್. ಹೇಳಿ ಬಾಬು ಬಗ್ಗೆ ಕಳಿಸ್ಬಿಟ್ಟಿರ್ತಾರೆ. ಏನೋ ಕಾಣಕ್ಕೆ ವೆರಿ ಫ್ರೆಂಡ್ಲಿ. ಫಸ್ಟ್ ಟೈಮ್ ಆದ್ರೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಕ್ಕಾಗ್ಲಿ, ಒಂದು ಹಾಡ್ಲಿ ಆಗ್ಲಿ, ಗುಡ್ ಫ್ರೆಂಡ್. ಬಿಡೋಂಗಿಲ್ಲ, ದಿನ ಮೀಟ್ ಮಾಡ್ಬೇಕು ಅನ್ಸುತ್ತೆ ಅಷ್ಟೇ. ನಾನು ಹೇಳ್ತಿದ್ದೆ ಇವಾಗ ತುಂಬಾ ಬೇಜಾರ್ ಮಾಡ್ತಾಳೆ. ಇದು ಎಷ್ಟೋ ಸಲ ನನ್ ಜೊತೆ ಸಿಕ್ಕಿದಾಳೆ. ಇದೇ ಫಸ್ಟ್ ಟೈಮ್ ಅಲ್ಲ ನಂದು ಇವಳ ಜೊತೆ ಟ್ರಿಪ್. ಆದ್ರೂ ನಂಗೆ ತುಂಬಾ ಬೇಜಾರ್. ಸ್ವೀಟ್ ಸಿಸ್ಟರ್, ಯಾವಾಗ್ಲೂ ಅಕ್ಕ ಅಕ್ಕ ಅಂತ ಕರೀತಾರೆ. ನಿಜ ಖುಷಿ ಆಗುತ್ತೆ. ಥ್ಯಾಂಕ್ ಯು. ನೇತ್ರ ಬಗ್ಗೆ ಹೇಳೋಣ. ಓಕೆ ಅಯ್ಯಪ್ಪ ಬಗ್ಗೆ ಹೇಳಲಿಲ್ಲ. ಈ ರೆಸಾರ್ಟಿಗೆ ಬಂದಿದ್ವಿ. ಎಷ್ಟು ಬೇಜಾರಾಯಿತು ಅಂದರೆ ನಮಗೆ ಹೆಣ್ಣು ಮಕ್ಕಳಿಗೆ ಒಂಚೂರು ಸೇಫ್ಟಿ ಇಲ್ಲ. ಏನು ಅವರು ಯಾವುದನ್ನು ಸರಿಯಾಗಿ ಪ್ರೊವೈಡ್ ಮಾಡ್ತಿಲ್ಲ. ತುಂಬ ಬೇಜಾರು ಮಾಡಿದ್ದಾರೆ. ಎಸ್ಪೆಷಲಿ ಹೇಳ್ಬೇಕಂದ್ರೆ ಡ್ರೆಸ್ಸಿಂಗ್ ರೂಮು ಎಲ್ಲ ಮಿರರ್ ಹಾಕ್ಬಿಟ್ಟು ಎಲ್ಲ ವೀಡಿಯೋ ಮಾಡ್ತಾ ಇದ್ದಾರೆ ಹುಡುಗರು ಸ್ವಿಮ್ಮಿಂಗ್ ಪೂಲಿಂದ. ಸುಮ್ಮನಿರು ಹೇಳಿ ಆಂಟಿ. ನಾವು ವಿಡಿಯೋ ನೋಡ್ಕೊಂಡೇ ಬಂದಿದ್ದು ಇದಕ್ಕೆ ಚೆನ್ನಾಗಿದೆ ಅಂತ. ಇವಾಗ ನಾನು ವಿಡಿಯೋ ಮಾಡಿ ಹಾಕ್ತೀನಿ, ಬರಲಿ, ನಾನು ಮಾಡಿ ಹಾಕ್ತೀನಿ. ವಿಡಿಯೋ ನೋಡ್ದಲ್ಲಮ್ಮ, ಏನ್ ಅನ್ನಿಸ್ತು? ಚೆನ್ನಾಗಿ ಮಾಡಿ. ಸೋ ಮಚ್. ಬೆಳಿಗ್ಗೆ ನನಗೆ ಅದನ್ನ ನೋಡಿದ ತಕ್ಷಣ ನಂಗೆ ಮಾತಿರ್ಲಿಲ್ಲ. ನನಗೆ ನಿಜ ತುಂಬಾನೇ ಸರ್ಪ್ರೈಸ್ ಆಗಿತ್ತು ಅದು. ಆಮೇಲೆ ಗಿಫ್ಟ್ ಕೂಡ ತುಂಬಾ ಖುಷಿ ಆಯ್ತು. ನಾನು ಗಿಫ್ಟ್ ಬಗ್ಗೆ ಏನಾದ್ರು ಗೊತ್ತಾ ನಿಂಗೆ? ಅದನ್ನ ನಾನು ರಿವೀಲ್ ಮಾಡ್ಲೇ ಇಲ್ಲ. ಏನಕ್ಕೆ ಅದು ಕೊಟ್ಟೆ ಅಂತ ಗೊತ್ತಾ? ನೀನು ಒಂದು ವಿಷಯ ಹೇಳ್ದೆ, ನಾನ್ ನಿನಗ್ ತೋಳ್ಬಂದಿ ಆಗ್ತೆ ಅಂತ. ಅದೇ ರೀತಿ ನೀನು ನನಗ್ ತೋಳ್ಬಂದಿ ಹಾಕಿದ್ಯಾ ಅಂತನ? ಅಲ್ಲ, ಅದು ತೋಳ್ ಬಂದಿ ಅಂದ್ರೆ ಬಂದಿ ಮೀನ್ಸ್ ಬಂಧನ. ಆ ಬಂಧನ ಯಾವಾಗ್ಲೂ ಹಾಗೆ ಇರ್ಲಿ ಅನ್ನೋದಕ್ಕೆ ನಾನು ಅದನ್ನ ಸೆಲೆಕ್ಟ್ ಮಾಡಿ ತೋಡ್ಸಿದ್ದು. ಥ್ಯಾಂಕ್ ಯು. ಅದರಲ್ಲಿ ಒಂದು ಅರ್ಥ ಇತ್ತು. ಗಿಫ್ಟ್ ಅಂದ್ರೆ ಏನಾದ್ರೂ ಕೊಡ್ಬೋದು, ಆದ್ರೆ ಒಂದು ಅರ್ಥ ಇರ್ಬೇಕು ಆ ಗಿಫ್ಟ್ ಅಲ್ಲಿ. ಸೊ ನಾನು ಅದಕ್ಕೋಸ್ಕರ ಅದನ್ನ ಅವತ್ತೇ ಕೊಡ್ಬೋದಿತ್ತು ಅವಳಿಗೆ ತಗೊಬಂದು. ಸುಮ್ನಿರೋದಾಗೆಲ್ಲ ಒಂದು ಸ್ಪೆಷಲ್ ಡೇ ಆಗ್ಲಿ ಅನ್ಬಿಟ್ಟು. ನಿಜ ಹೇಳ್ತೀನಿ ಗೈಸ್, ನಿನ್ನೆ ರಾತ್ರಿ 11 ಗಂಟೆಲಿ ಕುತ್ಕೊಂಡು ವಿಡಿಯೋ ಅಷ್ಟು ದಿವಸದಿಂದ ಹೇಳ್ತಿದೀನಿ ಮಾಡ್ತೀನಿ ಅಂತ. ಬಟ್ ಏನ್ ಮಾಡೋದು, ಏನೋ ಒಂದು ಮಾಡೋದು ಅಂತ. ಅವಳು ಹೇಳ್ತಾನೆ ಇದ್ಲು, ನಿನ್ ಬಗ್ಗೆ ನಾನೊಂದು ವಿಡಿಯೋ ಮಾಡ್ತೀನಿ ಅಂತ. ಬೇಡ ಕಣೆ, ನೀನೇನು ಮಾಡ್ಬೇಕಾಗಿಲ್ಲ, ನನಗೆ ಗೊತ್ತು ನೀನೇನು ಅಂತ ಅನ್ಬಿಟ್ಟು ಹೇಳ್ತಾ ಇದ್ದೆ. ಆದ್ರೂ ನಾನ್ ಹೇಳ್ಬೇಕು ನಿನ್ ಬಗ್ಗೆ ಅಂತ ಹೇಳ್ತಾ ಇದ್ಲ. ಅದನ್ನ ಈ ತರ ಸರ್ಪ್ರೈಸ್ ಕೊಡ್ತಾಳೆ. ನಾನು ಮರ್ತು ಹೋಗ್ಬಿಟ್ಟಿದ್ದೆ ಅದ್ರ ಬಗ್ಗೆ. ಯಾಕೆಂದ್ರೆ ತುಂಬಾ ದಿನ ಆಗ್ಬಿಟ್ಟಿತ್ತು, ಆಲ್ಮೋಸ್ಟ್ 2 months ಆಗಿತ್ತು ಅದ್ರ ಬಗ್ಗೆ ಮಾತಾಡಿ. ಅದಕ್ಕಾಗಿ ನನ್ ನಿಜ ಅದ್ ಜ್ಞಾಪಕನೇ ಇರ್ಲಿಲ್ಲ. ಅದು ಇವತ್ತು ರಿವೀಲ್ ಮಾಡ್ತಾಳೆ ಅನ್ನೋದು ತುಂಬಾನೇ ಸರ್ಪ್ರೈಸ್ ಆಗಿತ್ತು ನನಗೆ. ಏನ್ ಗೊತ್ತಾ, ನನ್ಗೆ ತುಂಬಾ ಟೈಮ್ ಕಮ್ಮಿ ಇತ್ತು, ಸಾಕಾಗ್ಲಿಲ್ಲ. ಇನ್ನು ಏನೇನೋ ಹೇಳೋದಿತ್ತು, ಚಾಡಿ ಎಲ್ಲ. ಸ್ವೀಟ್ ಆಗಿ ಸ್ಟಾರ್ಟ್ ಆಗಿ ಇಷ್ಟು ಹೇಳಿ ಮುಗಿಸ್ತಾ. ಏನ್ ಚಾಡಿ ಬೇಬಿ? ಸ್ವೀಟ್ಗೆ ಇಷ್ಟೊತ್ತು, ಖಾರಕ್ಕಿನ ಎಷ್ಟೊತ್ತು ಹೇಳ್ಬೇಬಿ? ಖಾರ ಹೇಳ್ಬೋದು ಜಾಸ್ತಿ ಏನು ಬಿಟ್ರೆ ಹೋಗ್ತಾನೆ
ಫ್ರೆಂಡ್ಸ್ ಫಾರ್ ಎವರ್ ಅಂತ ಹೇಳ್ತಾರೆ. ನಾವು ರೆಸಾರ್ಟೆಲ್ಲ ಮುಗಿಸ್ತು ಆಯಿತು. ಈ ಒಂದು ವ್ಲಾಗು ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನೇರ ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಈ ಒಂದು ಫ್ರೆಂಡ್ಶಿಪ್ಪು ಯಾವಾಗಲೂ ಎಲ್ಲರಿಗೂ ಚೆನ್ನಾಗಿರಲಿ. ಥ್ಯಾಂಕ್ ಯು. ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.